ಕೆಲವೊಮ್ಮೆ ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುಕೊಳ್ಳುತ್ತವೆ. ಜೀವನನೇ ಸಿನಿಮಾ ಥರ ಇದೆ ಅಂತ ಕೆಲವರು ಅಂದ್ಕೊಂಡ್ರೆ ಸಿನಿಮಾ ಥರ ಜೀವನ ಇದೆ ಅಂತ ಇನ್ನು ಕೆಲವರು ಅನ್ಕೋಬೋದು. ಈಗ ಅದು ಯಾವುದು ಎಂದು ಇತ್ಯರ್ಥ ಮಾಡುವುದು ಕತೆಗಳನ್ನು ಕೇಳುವ ಜನರಿಗೆ ಬಿಟ್ಟದ್ದು. ಕಾನೂನು ತನ್ನ ಕೆಲಸವನ್ನು ಮಾಡುತ್ತದೆ ಎಂದೋ ಒಂದು ದಿನ, ಅದೇನು ಅಂತ ನನಗೆ ಗೊತ್ತಿಲ್ಲ. ಮುಂದುವರೆದ ಈ ನಟ ದರ್ಶನ್ ಎಂಬ ಹಾವಳಿ ಅಥವಾ ಆಗಿದೆ ಎನ್ನಲಾಗಿರುವ ಈ ಘಟನಾವಳಿಗಳನ್ನೆಲ್ಲ ನೋಡ್ತಾ ಇದ್ದರೆ ಎಂಥವರಿಗಾದರೂ ಆಶ್ಚರ್ಯ ಆಗತ್ತೆ, ಈ ಪರಿಪ್ರಮಾಣದಲ್ಲಿ ಆಗತ್ತಾ ಇಂಥವೆಲ್ಲ ಅಂತ. ಅದನ್ನು ನಿಮ್ಮ ಮುಂದೆ ಹಾಜರುಪಡಿಸಲೇಬೇಕು, ಅನಿವಾರ್ಯ, ಬೇರೆ ದಾರಿ ಇಲ್ಲ, ಅನಿವಾರ್ಯ ಕರ್ಮ ಎನಗೆ ಅಂತಂದಂಗೆ. 9 ಗಂಟೆಯ ಬಿಗ್ ಬುಲೆಟಿನ್ಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀವಿ. ಮೊದಲು ಈ ಹೊತ್ತಿನ ಟಾಪ್ ಸ್ಟೋರೀಸ್. ದರ್ಶನ್ ಅಂಡ್ ಗ್ಯಾಂಗ್ ಕ್ರೂರತೆಗೆ ಫೋಟೋ ಸಾಕ್ಷ್ಯ, ನನ್ನ ಬದುಕಿಸಿ ಅಂತ ಅಂಗಲಾಚಿದ್ದ ರೇಣುಕಾಸ್ವಾಮಿ, ಪ್ರಾಣ ಭಿಕ್ಷೆ ಬೇಡಿದ್ರು ಬಿಡದ ಪಾಪಿಗಳು. ಕೊಲೆಯಲ್ಲಿ ಪವಿತ್ರ ಗೌಡಳದ್ದೇ ಸಂಚು, ಪ್ರಚೋದನೆ, ಕೊಂದು ಬಿಸಾಕಿ ಅಂತ ಶೆಡ್ನಲ್ಲಿ ಕಟ್ಟಾಗ್ನಿಯಂತೆ. ಚಾರ್ಜ್ ಶೀಟ್ ಬೆನ್ನಲ್ಲೇ ಹೈಕೋರ್ಟ್ಗೆ ಬೇರೆ ಅರ್ಜಿ. ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ, ಎದೆಗೆ ಪಂಚ್ ಕೊಟ್ಟು ಪ್ಯಾಂಟ್ ಬಿಚ್ಚಿಸಿ ಒದ್ದ ದರ್ಶನ್, ಕೊಲೆ ಬಳಿಕ ಮೈಸೂರಿನಿಂದ ಎಸ್ಕೇಪ್ಗೆ ಪ್ಲಾನ್. ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ ಸುಂಟರಗಾಳಿ, ಕೇರಳ ಮಾದರಿ ಸಮಿತಿಗೆ ಸರ್ಕಾರಕ್ಕೆ ಮನವಿ, ರಾಜ್ಯ ಮಹಿಳಾ ಆಯೋಗದಿಂದಲೂ ತನಿಖೆಗೆ ಪತ್ರ. ಕುಂದಾಪುರ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಎಫೆಕ್ಟ್, ಪ್ರಿನ್ಸಿಪಾಲ್ಗೆ ಕೊಟ್ಟಿದ್ದ ಉತ್ತಮ ಶಿಕ್ಷಕ ಪ್ರಶಸ್ತಿ ವಾಪಸ್, ಬಿಜೆಪಿ ಕಟು ಟೀಕೆ, ಸರ್ಕಾರದ ಸಮರ್ಥನೆ. ಕೋವಿಡ್ ಹಗರಣ ಅಧ್ಯಯನಕ್ಕೆ ಸಮಿತಿ, ಮಹದಾಯಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಕ್ಯಾಬಿನೆಟ್ ನಿರ್ಧಾರ, ನಾಳೆ ಎತ್ತಿನಹೊಳೆ ಮೊದಲ ಹಂತ ಉದ್ಘಾಟನೆ.